ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮನೆ ಮಠಗಳೆಲ್ಲವೂ ಮುಳುಗಡೆಯಾಗಿದ್ದು ಜಾನುವಾರುಗಳು ಕೊಚ್ಚಿ ಹೋಗಿವೆ. ಇದರ ಬೆನ್ನಲ್ಲೇ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕರುನಾಡಲ್ಲಿ ಎದ್ದಿರೋ ಜಲಪ್ರವಾಹ ನಿಲ್ಲು ಲಕ್ಷಣಗಳು ಕಾಣುತ್ತಿಲ್ಲ. ಮಹಾಮಳೆ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಮಂದಿ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಊರೂರುಗಳೇ ಮುಳುಗೇಳುತ್ತಿವೆ. ವಾಹನಗಳು ಓಡಾಡಬೇಕಿರೋ ರಸ್ತೆಯಲ್ಲಿ ಬೋಟ್ಗಳು ಸಂಚಾರ ಮಾಡುತ್ತಿವೆ. ಸ್ವಂತ ಮನೆ ಇದ್ರೂ ಕಾಳಜಿ ಕೇಂದ್ರದಲ್ಲಿ ಬದುಕೋ ಪರಿಸ್ಥಿತಿ ಬಂದಿದೆ. ವರುಣನ ರೌದ್ರ ನರ್ತನಕ್ಕೆ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಆರ್ಭಟಿಸುತ್ತಿವೆ. ಇದೇನ್ ಮಳೆಯೋ ಮಾಯದ ಮಳೆಯೋ ಒಂದು ಗೊತ್ತಾಗ್ತಿಲ್ಲ. ಕಳೆದ 5 ತಿಂಗಳಿಂದ ಸುರಿತಾ ಇರೋ ಮಳೆ ಬಿಟ್ಟು ಬಿಟ್ಟು ಬರುತ್ತದೆ. ಮಳೆರಾಯನ ಹೊಡೆತಕ್ಕೆ ಬಾಗಲಕೋಟೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಜಮೀನುಗಳೆಲ್ಲ ಜಲಾವೃತವಾಗಿದ್ದು ಬೆಳೆಗಳೆಲ್ಲವೂ ಸರ್ವನಾಶವಾಗಿದೆ. ಭೀಮಾ ನದಿಯ ನೆರೆ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆ ನಲುಗಿ ಹೋಗಿದೆ. ಟಿಪ್ಪು ನಗರದ ಮನೆಯೊಂದರಲ್ಲಿ ಸಿಲುಕಿದ್ದ 4ರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಅಲ್ಲದೆ ನಗರದ ಜಲಪ್ರಳಯದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬಡಾವಣೆಗಳಿಗೆ ಭೀಮಾ ನದಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಸಿದೆ. ಧಾರಾಕಾರ ಮಳೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆಗಳೆಲ್ಲವೂ ಸರ್ವನಾಶವಾಗಿದೆ. ಸಾಲ ಮಾಡಿ ಬೆಳೆದಿದ್ದ ಬೆಳೆ ಹಾನಿಯಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಇವತ್ತು ಬೆಳೆ ಹಾನಿ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಭೇಟಿ ನೀಡಿ ಪರಿಶೀಲಿಸಿದರು. ಭೀಮಾ ಪ್ರವಾಹದಿಂದ 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಸಿಎಂ ಸಿದ್ದರಾಮಯ್ಯಗೆ ಸಚಿವ ದರ್ಶನಾಪುರ ಮಾಹಿತಿ ನೀಡಿದ್ದಾರೆ. ನಿನ್ನೆ 3-4 ದಿನದಿಂದ ಭಾಳ ಸರ್ ಎಲ್ಲ ಭಾಳಷ್ಟು ವಿಲೇಜ್ದಾಗ ಮಳೆ ಸೃಷ್ಟಿಸಿರೋ ಅವಾಂತರ ಒಂದೆರಡಲ್ಲ ಬಿಡಿ. ಬೀದರ್ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ನಿರಂತರ ಮಳೆಗೆ ಊರು ಕೇರಿಗಳೆಲ್ಲ ಮುಳುಗೇಳುತ್ತಿವೆ. ಆದರೆ ಜಿಲ್ಲಾಡಳಿತ ಮಾತ್ರ ನಿದ್ದೆಯಿಂದ ಎದ್ದಂತೆ ಕಾಣುತ್ತಿಲ್ಲ. ಮುರುಕಲು ಮನೆಯಲ್ಲೇ ಜನ ವಾಸ ಮಾಡುತ್ತಿದ್ರೂ ಕಾಳಜಿ ಕೇಂದ್ರ ಸ್ಥಾಪಿಸದೆ ನಿರ್ಲಕ್ಷ್ಯ ತೋರುತ್ತಿದೆ. ಕಲಬುರಗಿಯಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಕಾಗಿಣ ಪ್ರವಾಹಕ್ಕೆ ಕಡಬೂರ್, ಇಂಗಳಗಿ, ಕೊಲ್ಲೂರು, ಕುಂದನೂರು ಗ್ರಾಮಗಳು ಜಲಾವೃತವಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ನೂರಾರು ಕುಟುಂಬಗಳ ಬದುಕು ಬೀದಿಗೆ ಬಿದ್ದಿದ್ದು ಗೃಹೋಪಯೋಗಿ ವಸ್ತುಗಳು ಹಾಳಾಗಿವೆ. ಶಹಾಬಾದ್, ಎಂಗಳಗಿ ಗ್ರಾಮದ ಮಧ್ಯೆ ಕಾಗಿಣ ನದಿ ಪ್ರವಾಹದಲ್ಲಿ ಸಿಲುಕಿದ್ದ ವಿಶ್ವರಾಧ್ಯ ತಪೋವನದ ಶ್ರೀ ಚಂದ್ರಶೇಖರ ಶರಣರನ್ನ ಗ್ರಾಮಸ್ಥರೇ ರಕ್ಷಣೆ ಮಾಡಿದ್ದಾರೆ. ವರುಣದೇವ ಮನೆ ಮಠ ಯಾವುದನ್ನು ಬಿಡ್ತಿಲ್ಲ. ಕಲಬುರಗಿಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಜಯತೀರ್ಥರ ಮೂಲ ವೃಂದಾವನ ಉತ್ತರಾಧಿ ಮಠಕ್ಕೆ ಜಲದಿಗ್ಬಂಧನ ಹಾಕಿದೆ. ಮಠದ ಪ್ರಾಂಗಣದಲ್ಲಿ ಮೊಳಕಾಲುದ್ದ ನೀರು ನಿಂತಿದ್ದು ಭಕ್ತರು ಪರದಾಡುವಂತಾಗಿದೆ. ಕಲಬುರಗಿಯ ಸೋಮನಾಥಹಳ್ಳಿಯಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ದನಗಳಿಗೆ ನೀರು ಕುಡಿಸಲು ನದಿಗೆ ಇಳಿದಾಗ ನಿಂಗಪ್ಪ ದೊಡ್ಡಮನಿ ಸಾವಿನ ಮನೆ ಸೇರಿದ್ದಾನೆ. ಅಲ್ಲದೆ ಗ್ರಾಮದ ಮನೆಗಳೆಲ್ಲ ಮುಳುಗಿದ್ದು 40ಕ್ಕೂ ಹೆಚ್ಚು ಜನರನ್ನ ಎಸ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ. ನಿರಂತರ ಮಳೆಗೆ ಸರ್ಫ್ ಬಜಾರ್ನ ಗಣೇಶ ಮಂದಿರದ ಬಳಿ ಮನೆಯೊಂದು ಕುಸಿದಿದೆ. ಪರಿಣಾಮ ಮನೆಯಲ್ಲಿ 4 ಸಿಲುಕಿಕೊಂಡಿದ್ದು ಪಾಲಿಕೆ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ವರುಣದೇವನ ಅಬ್ಬರಕ್ಕೆ ಸಾವು ನೋವುಗಳು ಹೆಚ್ಚಾಗ್ತಿದ್ದು ಚಂದ್ರಂಪಳ್ಳಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಿಂದ ಚಿಂಚೋಳಿ ತಾಲೂಕಿನ ಜಟ್ಟೂರ ಗ್ರಾಮ ಮುಳುಗಿದೆ. ದುರಾದೃಷ್ಟ ಅಂದ್ರೆ ಕೊಟ್ಟಿಗೆಯಲ್ಲಿದ್ದ 110 ಹಸುಗಳಲ್ಲಿ 40 ಹಸುಗಳು ಸಾವನ್ನಪ್ಪಿವೆ. ಇನ್ನು 10 ಹಸುಗಳು ಹಳ್ಳದಲ್ಲಿ ಕೊಚ್ಚಿ ಹೋಗಿವೆ. ಗದಗ ಜಿಲ್ಲೆಯಲ್ಲಿ ಮಳೆರಾಯನ ರೌದ್ರ ನರ್ತನಕ್ಕೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ತುಳುಕ್ತಿವೆ. ಕ್ಷಣ ಕ್ಷಣಕ್ಕೂ ಬೆಣ್ಣೆ ಹಳ್ಳ ನೀರಿನ ಮಟ್ಟ ಏರ್ತಿದ್ದು ಯಾವಗಲ್ಲ ಹಾಗೂ ಮೆಣಸಗಿ ಗ್ರಾಮದ ಸೇತುವೆಗಳು ಜಲಾವೃತವಾಗಿವೆ. ಇದರಿಂದ ಕೊಣ್ಣೂರು, ಮೆಣಸಗಿ, ಹೊಳೆ ಆಲೂರು ಸಂಪರ್ಕ ಕಡಿತವಾಗಿದ್ದು ಪ್ರಯಾಣಿಕರು ಗೋಳಾಡುತ್ತಿದ್ದಾರೆ.
ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ವಿಜಯಪುರ ಜಿಲ್ಲೆ ಜನರಿಗೆ ನರಕ ದರ್ಶನವಾಗ್ತಿದೆ. ಮನೆಗಳಲ್ಲೆಲ್ಲ ನೀರು ನಿಂತಿದ್ದು ಊರೂರೇ ನೀರಲ್ಲಿ ಮುಳುಗಿದೆ. ಹೀಗಾಗಿ ಇಂಡಿ ತಾಲೂಕಿನಲ್ಲಿ 7, ಆಲಮೇಲ ತಾಲೂಕಿನಲ್ಲಿ 9 ಕಾಳಜಿ ಕೇಂದ್ರಗಳನ್ನು ಆರಂಭಿಸಿದ್ದು ಪ್ರವಾಹದಲ್ಲಿ ಸಿಲುಕಿದವರನ್ನ ರಕ್ಷಿಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಕುಮಸ್ಗಿ ಗ್ರಾಮದಲ್ಲಿ ನಾನಿದ್ದೇನೆ. ಇಲ್ಲೂ ಸಹಿತ ಒಂದು ಕಾಳಜಿ ಕೇಂದ್ರವನ್ನು ಆರಂಭಿಸಲಾಗಿದೆ. ಯಾಕಂದರೆ ಈ ಭಾಗದಲ್ಲಿ ಪ್ರವಾಹ ಉಂಟಾಗಿರೋ ಕಾರಣದಿಂದಾಗಿ ಜನರಿಗೆ ತೊಂದರೆ ಆಗ್ತಾ ಇತ್ತು. ಹಾಗಾಗಿನೇ ಯಾರ್ಯಾರ ಮನೆಗೆ ನೀರು ಬಂದಿದೆ ಅವ್ರನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡಲಾಗ್ತಿದ್ದು. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16 ಕಾಳಜಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಅದರಲ್ಲಿ ಇಂಡಿ ತಾಲೂಕಿನಲ್ಲಿ 7 ಮತ್ತು ಆಲ್ಮೇಲ್ ತಾಲೂಕಿನಲ್ಲಿ 9 ಕಾಳಜಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಸುಮಾರು 47 ಮನೆಗಳ ಕುಟುಂಬಸ್ಥರು ಇಲ್ಲಿ ಕಾಳಜಿ ಕೇಂದ್ರದಲ್ಲಿದ್ದಾರೆ. ಅದಕ್ಕೆ 140ಕ್ಕೂ ಅಧಿಕ ಜನರನ್ನು ಇಲ್ಲಿ ಶಿಫ್ಟ್ ಮಾಡಲಾಗಿದೆ. ಅವರಿಗೆ ಊಟ ಸೇರಿದಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 4 ದಿನಗಳಿಂದ ಇಲ್ಲೇ ಇದ್ದಾರೆ. ಅವರು ತಮ್ಮ ಮಕ್ಕಳ ಸಮೇತ ತಮ್ಮ ಮನೆಗಳೆಲ್ಲವೂ ನೀರಲ್ಲೇ ಮುಳುಗಿರೋ ಕಾರಣದಿಂದಾಗಿ ಅನಿವಾರ್ಯವಾಗಿ ಅವರೇನು ಇಲ್ಲಿ ಬರುವಂಥ ಪರಿಸ್ಥಿತಿ ಅವರಿಗೆ ಉಂಟಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಸಚಿವ ಎಂ ಬಿ ಪಾಟೀಲ್ ಬೆಳೆ ಹಾನಿ ವೀಕ್ಷಿಸಿದ್ದಾರೆ. ಬೆಳೆ ಹಾನಿ ಬಗ್ಗೆ ಕುಮಸಗಿ ಗ್ರಾಮದ ರೈತರ ಬಳಿ ಮಾಹಿತಿ ಪಡೆದಿದ್ದಾರೆ. ಈ ಮಧ್ಯೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿ ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಪ್ರವಾಹ ಪ್ರತಾಪಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿದ್ದು ರಾಜಕೀಯ ಕಿತ್ತಾಟವೂ ಜೋರಾಗಿದೆ. ಉತ್ತರ ಕರ್ನಾಟಕದ ಜನ ಇವತ್ತು ರೈತರು ಇವತ್ತು ಪರದಾಡ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ, ಬಡವರು ಮನೆಯನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕೂತಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪರಿಹಾರ ಕೊಡಲಿ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದಾರೆ. ನಿಜವಾಗ್ಲೂ ಕೂಡ ಅನ್ಯಾಯ ಇದು. ಈ ಮನೆಯಾಳ ಕಾಂಗ್ರೆಸ್ ಬಂದ್ಮೇಲೆ ಏನು ಕೊಡ್ತಾ ಇದ್ದಾರೆ ಇದನ್ನ ಜನ ಟ್ಯಾಲಿ ಮಾಡಬೇಕು. ಈ ವ್ಯತ್ಯಾಸಗಳನ್ನ ಜನ ಗುರ್ತು ಮಾಡಬೇಕು. ಹಿಂದೆ ಇದ್ದಾಗ ನಾವು ಅವರಿಗೆ ಏನೇನು ಲಾಸ್ ಆಗುತ್ತೋ ಅದಕ್ಕೆ ಡಬಲ್ ಕೊಟ್ಟಿದ್ರಿ. ಮನೆಗಳಿಗೆ ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ, 3 ಲಕ್ಷ ರೂಪಾಯಿ ವಿಧವಾ ಪರಿಹಾರ ಕೊಟ್ಟಿದ್ರಿ. ಈ ಮನೆಯಾಳ ಸರ್ಕಾರ ಏನು ಮಾಡ್ತಾ ಇಲ್ಲ. ಬ್ಲಡ್ಡಲ್ಲಿ ಈ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿ ನಿಂತಿಲ್ಲ, ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ತಿಳಿಸಿದ್ದಾರೆ. ಮಹಾರಾಷ್ಟ್ರದಿಂದ ವಿಪರೀತ ನೀರು ಬರ್ತಾ ಇದೆ. ಫಸ್ಟ್ ಟೈಮ್ ನ್ಯಾಷನಲ್ ಹೈವೇ ಕೂಡ ಅದನ್ನ ಮುಚ್ಚಬೇಕಾದಂತ ಅನಿವಾರ್ಯತೆ ಬಂದಿದೆ. ಸಾರ್ವಜನಿಕರು ಕೂಡ ಈ ಪ್ರಕೃತಿಯ ನಿಯಮ, ಇದು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಜನರ ರಕ್ಷಣೆ ಮಾಡಲಿಕ್ಕೆ, ಜನರಿಗೆ ನಾವು ಕಾಪಾಡಲಿಕ್ಕೆ, ಯಾರಿಗೂ ತೊಂದರೆ ಆಗದಂಗೆ ಏನು ಸಹಕಾರ ಕೊಡಬೇಕು ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ಒಟ್ನಲ್ಲಿ ರಾಜ್ಯದಲ್ಲಿ ದಿನೇ ದಿನೇ ಮಹಾಮಳೆ ಆರ್ಭಟ ಜೋರಾಗ್ತಿದ್ದು ಜನರ ಬದುಕು ಮೂರಾಬಟ್ಟೆಯಂತಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಅಂಗಡಿ ಕೊಟ್ಟಿದ್ದಂತಹ ಆಫರ್ಗೆ ಜನಸಾಗರವೇ ಹರಿದು ಬಂದಿತ್ತು. ಬೇಕಾಬಿಟ್ಟಿ ಶಾಪ್ ಒಳಗೆ ನುಗ್ಗೋದಕ್ಕೆ ಶುರು ಮಾಡಿದ್ರು. ಯಾವಾಗ ಪರಿಸ್ಥಿತಿ ಕೈಮೀರ್ತೋ ಪೊಲೀಸರು ಲಾಠಿ ಬೀಸಿದ್ದಾರೆ. ಹಾಗಾದ್ರೆ ಏನದು ಆಫರ್ ಅಂತೀರಾ? ಈ ಸ್ಟೋರಿ ನೋಡಿ. $1,000ಕ್ಕೆ 20 ಶರ್ಟ್, ಭರ್ಜರಿ ಆಫರ್. ಬಟ್ಟೆಗಾಗಿ ನೂಕುನುಗ್ಗಲು ಬಿತ್ತು ಲಾಠಿ ಏಟು. ಮಾನ ಮುಚ್ಚೋಕೆ ತುಂಡು ಬಟ್ಟೆ ಸಾಕು ಅನ್ನೋ ಮಾತಿದೆ. ಆದ್ರೆ ಈ ಕಾಲದಲ್ಲಿ ಹಾಗಲ್ಲ ಬಿಡಿ. ಅದೆಷ್ಟೇ ಬಟ್ಟೆಗಳಿದ್ರೂ ಸಾಕಾಗಲ್ಲ ಅನ್ನೋರೇ ಹೆಚ್ಚು. ಗಲ್ಲಿ ಗಲ್ಲಿಯಲ್ಲಿ ಬಟ್ಟೆ ಶಾಪ್ಗಳು ತಲೆಗೆತ್ತಿದ ಮೇಲಂತೂ ಕೇಳಂಗೇ ಇಲ್ಲ. ಡಿಸೈನ್ ಆಫರ್ಗಳಿಗೆ ಗ್ರಾಹಕರು ಮುಗಿಬಿಡ್ತಿದ್ದಾರೆ. ಹಾಸನದಲ್ಲಿ ಇಂಥದ್ದೇ ಆಫರ್ಗೆ ಮುಗಿಬಿದ್ದ ಜನ ಲಾಠಿ ಏಟು ತಿಂದು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಇದು ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿರೋ ಬಟ್ಟೆ ಅಂಗಡಿ. ಇವತ್ತು ಅದ್ಧೂರಿಯಾಗಿ ಉದ್ಘಾಟನೆಯಾಗಿದೆ. ಮೊದಲ ದಿನವೇ ಗ್ರಾಹಕರಿಗೆ ಬಿಗ್ ಆಫರ್ ಕೂಡ ಕೊಟ್ಟಿದ್ರು. ಕೇವಲ 1,000ಕ್ಕೆ ಬರೋಬ್ಬರಿ 20 ಶರ್ಟ್ ಕೊಡೋದಾಗಿ ಹೇಳಿದ್ರು. ಆಫರ್ ಬಿಟ್ಟಿದ್ದೇ ತಡ ಅಂಗಡಿ ಮುಂದೆ ಜನರ ದಂಡೆ ಹರಿದು ಬಂದಿತ್ತು. ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನುವಷ್ಟರಲ್ಲೇ ಸಾವಿರಾರು ಯುವಕರು ಯುವತಿಯರು ಜಮಾಯಿಸಿದ್ರು. ನಮ್ಮ ಅಂಗಡಿ ಇರೋವರೆಗೂ ಈ ಆಫರ್ಸ್ ಇರುತ್ತೆ. ಈ 50 ರೂಪಾಯಿ ಆಫರ್ ಓಪನಿಂಗ್ ದಿನ ಕೊಟ್ಟಿದೀವಿ. ಲೈಕ್ ಹೆಂಗೆ ಅಂತ ಹೇಳಿದ್ರೆ ನಮ್ದು ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಅಂತ ಆಫರ್ ಇರುತ್ತೆ ಸರ್. ಈ ಸಂಡೇ ಹೊತ್ತು ಪ್ರತಿ ಸಂಡೇನೂ ಒಂದೊಂದು ಸ್ಪೆಷಲ್ ಆಫರ್ ಇರುತ್ತೆ. 1,000ಕ್ಕೆ 10 ಆಗಿರ್ಬೋದು, 1,000ಕ್ಕೆ 20 ಆಗಿರ್ಬೋದು, ಈ ತರದ ಆಫರ್ಸ್ ಇರುತ್ತೆ.
ನಾವು ಕೊಡ್ತಿರೋದು ಹೆಂಗೆ ಅಂತ ಹೇಳಿದ್ರೆ ನಾವು ನೋಡಿ ಸರ್, ಒಂದು ಫ್ಯಾಬ್ರಿಕ್ ನ ಪರ್ಚೇಸ್ ಮಾಡಿರ್ತೀವಿ, ಅದು ಈಗ ನೋಡಿ ತುಂಬಾ ಉಳ್ಕೊಂಡ್ಬಿಟ್ಟಿರುತ್ತೆ. ಹೆಂಗೆ ಅಂತ ಹೇಳಿದ್ರೆ ಫ್ಯಾಬ್ರಿಕ್ ನ ಹೊಸ ಮಾಡೆಲ್ ನ ನಾವು ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ. ಆ ತರದ್ದು ಪ್ರಾಡಕ್ಟ್ ಏನ್ ಮಾಡ್ತೀವಿ ನಾವು ಕಸ್ಟಮರ್ಗೆ ಅನುಕೂಲ ಆಗ್ಲಿ ಅಂತ ಫ್ರೀಯಾಗಿ 50 ರೂಪಾಯಿ ಶರ್ಟು, 1 ರೂಪಾಯಿ ಶರ್ಟು ಈ ತರ ಕೊಡ್ತೀವಿ. ನೋಡ್ತಾ ಇದ್ದಂತೆ ಜನದಟ್ಟಣೆ ಹೆಚ್ಚಾಗಿದ್ದು ನೂಕುನುಗ್ಗಲು ಉಂಟಾಗಿದೆ. ಪರಿಸ್ಥಿತಿ ನಿಯಂತ್ರಿಸಲಾಗದೆ ಶಾಪ್ ಮಾಲೀಕರು ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಜನದಟ್ಟಣೆ ನಿಯಂತ್ರಿಸಲು ಮುಂದಾಗ್ತಾರೆ. ಅಷ್ಟರಲ್ಲಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಹೀಗಾಗಿ ಪೊಲೀಸರು ಲಾಠಿ ಬೀಸಿದ್ದು ಜನ ಎತ್ನೋ ಬಿದ್ನೋ ಅಂತ ಯುವಕರು ಓಡಿ ಹೋಗಿದ್ದಾರೆ. ಕೊಪ್ಪಳದಲ್ಲೂ 1,000ಕ್ಕೆ 8 ಬಟ್ಟೆ ಆಫರ್ ಕೊಟ್ಟಿದ್ರಿಂದ ಯುವಕರ ದಂಡೆ ಹರಿದು ಬಂದಿತ್ತು. ಈ ವೇಳೆ ಜನದಟ್ಟಣೆ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಒಟ್ಟಾರೆ ಎಲ್ಲೆಲ್ಲೂ ಆಫರ್ ಟ್ರೆಂಡ್ ಶುರುವಾಗಿದ್ದು ಬಟ್ಟೆ ಆಸೆಗೆ ಬಂದವರು ಲಾಠಿ ರುಚಿ ನೋಡುವಂತಾಗಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಲವ್ ಜಿಹಾದ್ ಆರೋಪ ಹೊತ್ತ ಮುಕಳೆಪ್ಪ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಕ್ವಾಜಾ ಕುಟುಂಬಸ್ಥರು ಠಾಣೆ ಮೆಟ್ಟಿಲೇರಿದ್ದು ಹೊಸ ದೂರು ದಾಖಲಿಸಿದ್ದಾರೆ. ಸ್ವಇಚ್ಛೆಯಿಂದ ಮದ್ವೆ ಆಗೇನಿ, ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ. ರಸ್ತೆದಾಗ ಹೋಗುವಾಗ ಕಾಡಿಸೋಕಿ ಮಗನ ಕುಂಬಳಕಾಯಿ ಮಾಡ್ಯಾವಂತಿ ನನಗೆ. ದೋಸ್ತ ಎಲ್ಲಾ ಖಾಲಿ ಆತಲೇ, ಪೂರ್ತಿ ಖಾಲಿ ಆತಲೇ ದೋಸ್ತ. ಮುಕ್ಳೆಪ್ಪ ಮ್ಯಾರೇಜ್ಗೆ ದಿನಕ್ಕೊಂದು ಟ್ವಿಸ್ಟ್. ಠಾಣೆ ಮೆಟ್ಟಿಲೇರಿದ ಯೂಟ್ಯೂಬರ್ ಕುಟುಂಬ. ಮುಕ್ಳೆಪ್ಪ ಕಾಮಿಡಿ ವಿಡಿಯೋ ಮೂಲಕವೇ ಫೇಮಸ್ ಆಗಿರೋ ಯುವಕ. ಉತ್ತರ ಕರ್ನಾಟಕ ಭಾಷೆ ಮೂಲಕ ಚಿರಪರಿಚಿತನಾಗಿದ್ದಾನೆ. ಆದ್ರೀಗ ಹಿಂದೂ ಯುವತಿ ಗಾಯತ್ರಿಯನ್ನ ಮದುವೆಯಾಗಿ ವಿವಾದದ ಗೂಡಾಗಿದ್ದಾನೆ. ಇದೇ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಹಿಂದೂ ಪರ ಸಂಘಟನೆಗಳು ಆರೋಪಿಸುತ್ತಿವೆ. ಈ ಮಧ್ಯೆ ಖ್ವಾಜಾ ಅಲಿಯಾಸ್ ಮುಕಳೆಪ್ಪ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಓ ಮೈ ಬ್ರೋ, ಓ ಮೈ ಬ್ರೋ, ಲವ್ ಅಲ್ಲಿ ಗೆದ್ದೋರು ಒಬ್ರೋ ಇಬ್ರೋ. ಹಿಂದೂ ಯುವತಿ ಮದುವೆಯಾಗಿದ್ದಕ್ಕೆ ಖ್ವಾಜಾ ಕುಟುಂಬಕ್ಕೆ ಬೆದರಿಕೆ ಹಾಕ್ತಿದ್ದಾರಂತೆ. ಜಾಲತಾಣದಲ್ಲಿ ಪದೇ ಪದೇ ವಾರ್ನಿಂಗ್ ಕೊಡ್ತಿದ್ದಾರಂತೆ. ಹೀಗಾಗಿ ನಮಗೆ ಸೂಕ್ತ ರಕ್ಷಣೆ ನೀಡುವಂತೆ ಮುಕಳೆಪ್ಪ ತಾಯಿ ದೂರು ನೀಡಿದ್ದಾರೆ. ಮಗನ ಯೂಟ್ಯೂಬ್ ಬಂದ್ ಮಾಡ್ತೇವೆ ಅಂತ ಹೆದರಿಸ್ತಾಗಿದ್ದು ನಮಗೆ ರಕ್ಷಣೆ ಬೇಕು ಅಂತ ಸಂಬ್ರೀನ್ ಮನವಿ ಮಾಡಿದ್ದಾರೆ. ಮನೆ ಕಡೆ ಬಂದ್ ಹೊಡೆದು ಬಡಿದು ಮಾಡ್ತೀನಿ ಅಂತೇಳಿ ಹೆದರ್ಸಾಕತ್ತಾರಿ. ಯಾರು ಬರ್ತಾರಂದ್ರೆ ಹೆಂಗೆ ಗೊತ್ತ್ರಿ ನಮಗ? ಈಗ ರಾತ್ರಿ ಹೊತ್ರಿ ಯಾರು ಇರಂಗಿಲ್ರಿ ಗಣಸೂರ. ಈಗ ಬಂದು ಏನಾರು ಬೆದರಿಸಿ ಏನಾರು ಮಾಡಿಗಿಡಿದ್ರೆ ಏನು ಮಾಡ್ಬೇಕು? ಅದಕ್ಕೆ ನಾವು ರೀ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ ರೀ. ಮೊಬೈಲ್ನಾಗ ಹೇಳಿ ಭಯಾಕತ್ತಾರಿ, ಹೊಲಸೊಲದ ಅವ್ ಬರಲಿ ಅವ್ನು ನೋಡ್ತೀನಿ ಮಾಡ್ತೀನಿ ಅಂತಾರ್ರಿ ಅವ್ರ. ನೀನು ಯೂಟ್ಯೂಬ್ ಬಂದ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರ್ರಿ ಅವ್ರ. ಗಾಯತ್ರಿಯನ್ನ ಸ್ವಂತ ಮಗಳಂತೆ ನೋಡಿಕೊಳ್ತಿದ್ದೇವೆ. ಅವಳ ಯೂಟ್ಯೂಬ್ನಿಂದ ಬಂದ ಹಣವನ್ನ ತಂದೆ ತಾಯಿಗೆ ಕೊಡ್ತಾ ಬಂದಿದ್ದಾಳೆ. ಅದರ ಬ್ಯಾಂಕ್ ಡೀಟೇಲ್ಸ್ ಎಲ್ಲವೂ ಇದೆ. ಗಾಯತ್ರಿ ಕೊರಳಲ್ಲಿ ತಾಳಿ ಸೇರಿದಂತೆ ಅವರ ಧರ್ಮದ ಎಲ್ಲಾ ಸಂಪ್ರದಾಯ ಪಾಲನೆ ಮಾಡುತ್ತಿದ್ದಾಳೆ. ನಾವು ಚೆನ್ನಾಗಿದ್ರು ಬದುಕೋದಕ್ಕೆ ಬಿಡ್ತಿಲ್ಲ ಅಂತಿದ್ದಾರೆ ಖ್ವಾಜಾ ತಂದೆ. ಅವ್ರು ಧಮಕಿ ಕೊಡಾಕ್ತಾರ್ರಿ, ನಮ್ಮ ಮಕ್ಕಳ ಮ್ಯಾಗ ಇಲ್ಲದ ಅಪವಾದ ಹೊರಸಾಕ್ತಾರ್ರಿ. ಅವ್ರ ಪೂಜೆ ಅವ್ರು ಮಾಡ್ತಿದ್ರಿ, ನಮ್ಮ ಧರ್ಮ ನಾವು ಪಾಲಿಸ್ತಿದ್ವಿ. ನಾವು ಏನು ಅದಕ್ಕೆ ಅಡ್ಡಿ ಮಾಡಿಲ್ರಿ. ಸೊಸೆ ಅನ್ಯೋನ್ಯಾಗ ಇದ್ರಿ ರೀ. ಅವ್ರ ತಂದೆ ತಾಯಿನೂ ಬರೋದು ಮಾತಾಡೋದು ಎಲ್ಲ ಮಾಡ್ತಿದ್ರಿ. ನಮ್ಮ ಸೊಸಿನೂ ಏನು ಯೂಟ್ಯೂಬ್ ರೊಕ್ಕ ಬರ್ತಿದ್ದಲ್ರಿ ಎಲ್ಲಾನು ಆಕಿ ಅಲ್ಲಿನೇ ಕಳಿಸಂತ ಹೇಳಿ ಆಗತ್ತೀವ್ರಿ ನಾವು. ನನ್ನ ಮಕ್ಕಳ ಮೇಲೆ ಜೀವ ಬೆದರಿಕೆ ಐತಿ. ಇದರಲ್ಲಿ 3 ಜನರು ಅದಾರ. 3 ಜನರು ಯೂಟ್ಯೂಬನ್ನು ಬಂದ್ ಮಾಡ್ತೀನಿ ಮತ್ತು ಅದರ ಜೊತೆಗೆ ನಾನು ನಿಮ್ಮ ಯೂಟ್ಯೂಬ್ ಅಷ್ಟೇ ಅಲ್ಲ ಮುಕಳೆಪ್ಪನ ಜೀವನನ ಹಾಳು ಮಾಡ್ತೇನೆ ಅನ್ನೋಂಥ ಪ್ರಶ್ನೆ ಬಂದೈತಿ ಅನ್ನೋದನ್ನು ನಮಗೆ ಇವರು ಗಮನಕ್ಕೆ ತಂದಿದ್ದಾರೆ. ಅದಕ್ಕಾಗಿ ನಾವು ಈಗ ಗ್ರಾಮೀಣ ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟನ್ನು ಮಾಡಿದ್ದೀವಿ. ಒಟ್ಟಾರೆ ಮುಕಳೆಪ್ಪ ಮದುವೆ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದ್ದು ಮುಂದೆ ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.
ಕೊಲೆ ಆರೋಪ ಹೊತ್ತು ಜೈಲು ಸೇರಿದ ದರ್ಶನ್ ನಿತ್ಯ ಒದ್ದಾಡ್ತಾ ಇದ್ರೆ ಇತ್ತ ಪತ್ನಿ ವಿಜಯಲಕ್ಷ್ಮಿ ಗಂಡನ ನೆನಪಲ್ಲೇ ಕಾಲ ಕಳೀತಿದ್ದಾರೆ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಕಾಲ ಅನ್ನೋದು ಹೇಗೆ ಬದಲಾಗುತ್ತೆ ನೋಡಿ. ಅಭಿಮಾನಿಗಳ ಕೋಟೆ ಕಟ್ಟಿ ಮೆರೀತಿದ್ದ ದರ್ಶನ್ ತಿಂಬಿಗಾಗಿ ಗೋಳಾಡುವಂತಾಗಿದೆ. ದಾಸನ ಜೊತೆ ಫಾರಿನ್ ಟ್ರಿಪ್ ಮಾಡ್ತಿದ್ದ ವಿಜಯಲಕ್ಷ್ಮಿ ಗಂಡನ ಚಿಂತೆಯಲ್ಲಿ ಕೊರಗುವಂತಾಗಿದೆ. ಪ್ರತಿ ವರ್ಷ ದರ್ಶನ್ ಫ್ಯಾಮಿಲಿ ದಸರಾ ಸಂಭ್ರಮದಲ್ಲಿ ಮಿಂದೇಳ್ತಿತ್ತು. ಆದ್ರೆ ಕಳೆದ 2 ವರ್ಷದಿಂದ ದರ್ಶನ್ ದಸರಾ ಹಬ್ಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಇದೀಗ ಗಂಡನ ನೆನಪಿನಲ್ಲಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶೇರ್ ಮಾಡಿದ್ದಾರೆ. ನಾಯಿ ತಬ್ಬಿಕೊಂಡು ದರ್ಶನ್ ಸ್ಮೈಲ್ ಮಾಡ್ತಿರೋ ಫೋಟೋಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಪಿ ದಯಾನಂದ್ ಭೇಟಿ. ದರ್ಶನ್ ಜೈಲು ಸೇರಿದಾಗಿಂದ ವಿಲವಿಲ ಒದ್ದಾಡ್ತಿದ್ದಾರೆ. ಹಾಸಿಗೆ ದಿಂಬು ಕೊಡ್ತಿಲ್ಲ, ಕೋರ್ಟ್ ಸೂಚನೆ ಕೊಟ್ಟರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಜೈಲಾಧಿಕಾರಿಗಳ ಮೇಲೆ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಜೈಲು ಅಧಿಕಾರಿಗಳಿಗೆ ಖುದ್ದು ಹಾಜರಾಗುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಬೆನ್ನಲ್ಲೇ ಜೈಲಿಗೆ ಕಾರಾಗೃಹ ಇಲಾಖೆಯ ಎಡಿಜಿಪಿ ಪಿ ದಯಾನಂದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದರ್ಶನ್ಗಿರುವ ಬ್ಯಾರಾಕ್ ಭದ್ರತೆ, ಸಿಬ್ಬಂದಿಯ ಬಾಡಿ ವಾರ್ನ್ ಕ್ಯಾಮೆರಾ ವಿಡಿಯೋಗಳನ್ನ ಚೆಕ್ ಮಾಡಿದ್ದಾರೆ. ದರ್ಶನ್ ವಿಚಾರದಲ್ಲಿ ಆಗಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಹಾಗೂ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಸೌಲಭ್ಯ ನೀಡಲು ಸೂಚನೆ ಕೊಟ್ಟಿದ್ದಾರಂತೆ. ನಿಯಮಾವಳಿ ಅನುಸಾರ ನೀಡಬೇಕಾದ ಸವಲತ್ತು ನೀಡಲು ಅಧಿಕಾರಿಗಳಿಗೆ ಹೇಳಿದ್ದಾರೆ. ಒಟ್ಟಾರೆ ಕಂಬಿ ಹಿಂದೆ ಸೇರಿದ ಕಾಟೇರನಿಗೆ ನೆಮ್ಮದಿ ಇಲ್ಲದಂತಾಗಿದ್ದು ಮಾತ್ರ ಸುಳ್ಳಲ್ಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಇವತ್ತು ಜೆಕೆ ಮೈದಾನದಲ್ಲಿ ಭರ್ಜರಿಯಾಗಿ ಡಾಗ್ ಶೋ ನಡೆದಿದೆ. ಮುದ್ದಾದ ನಾಯಿಗಳನ್ನ ಕಂಡು ಶ್ವಾನಪ್ರಿಯರು ಫುಲ್ ಖುಷ್ ಆಗಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ನೋಡೋಕೆ 2 ಕಣ್ಗಳು ಸಾಕಾಗ್ತಿಲ್ಲ. ಸೆಪ್ಟೆಂಬರ್ 22ರಂದು ಶುರುವಾದ ದಸರಾ ಇಂದಿಗೆ 7 ದಿನವಾಗಿದೆ. ಅರಮನೆ ಅಂಗಳದಲ್ಲಿ ಸ್ವರ್ಗವೇ ಧರೆಗಿಳಿದು ಬಂದಂತೆ ಭಾಸವಾಗ್ತಿದೆ. ಯುವ ದಸರಾ, ಫ್ಲವರ್ ಶೋ, ಪೆಟ್, ಡಾಗ್ ಶೋ, ಆಹಾರ ಮೇಳ, ಏರ್ ಶೋ ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳು ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಇವತ್ತು ಪೆಟ್ ಶೋ ಎಲ್ಲರ ಗಮನ ಸೆಳೆದಿದೆ. ದಸರಾ ಅಂದ್ರೆ ಅದೊಂದು ಸಡಗರ, ಅದೊಂದು ವೈಭವ. ದಸರಾ ಅಂದ್ರೇನೆ ಮನರಂಜನೆಯ ಆಗರ. ಇವತ್ತು ಮೈಸೂರಿನ ಜೆಕೆ ಗ್ರೌಂಡ್ನಲ್ಲಿ ಪೆಟ್ ಶೋ ಆಯೋಜನೆ ಮಾಡಲಾಗಿತ್ತು. ಹೀಗಾಗಿಯೇ ಸ್ಪರ್ಧೆಯಲ್ಲಿ 100 ಮಂದಿ ತಮ್ಮ ಮುದ್ದಿನ ಪ್ರಾಣಿಗಳ ಜೊತೆ ಬಂದಿದ್ರು. ದೇಶೀಯ ಬ್ರೀಡ್ಗಳು ಮಾತ್ರವಲ್ಲದೆ ಅಮೆರಿಕ, ಆಫ್ರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ 10 ದೇಶಗಳ ಬ್ರೀಡ್ಗಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಫಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ದಸರಾ ಕಾಂಪಿಟೇಷನ್ನಲ್ಲಿ. ಲಾಸ್ಟ್ ಇಯರ್ ಇದ್ರ ಅಮ್ಮ ಪಾರ್ಟಿಸಿಪೇಟ್ ಮಾಡಿತ್ತು, ವಿನ್ ಆಗಿತ್ತು. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಇದನ್ನ ಎದಕ್ಕೇನೆ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇರ್ತೀವಿ ದಸರಾ ಕಾಂಪಿಟೇಷನಲ್ಲಿ. ಇನ್ನು ಪೆಟ್ ಶೋನಲ್ಲಿ ಕೇವಲ ನಾಯಿ ಮಾತ್ರವಲ್ಲದೆ ಅನೇಕ ಬಗೆಯ ಬೆಕ್ಕುಗಳು ಹಾಗೂ ಥೈಲ್ಯಾಂಡ್ ದೇಶದ ಹಾವು ಕೂಡ ಶೋನಲ್ಲಿ ಕಾಣಿಸ್ತು. ಶೋ ನೋಡೋಕೆ ಅಂತ ಬೇರೆ ಬೇರೆ ಭಾಗದಿಂದ ಮಕ್ಕಳ ಸಮೇತ ಬಂದಿದ್ದವರು ಕೂಡ ಫುಲ್ ಖುಷಿ ಪಟ್ರು. ಈ ನಡುವೆ ಅನಾಮಿಕನೊಬ್ಬ ನಾಯಿಯೊಂದಕ್ಕೆ ಇಂಜೆಕ್ಷನ್ ಚುಚ್ಚಿ ಕೆಲ ಕಾಲ ಆತಂಕ ಸೃಷ್ಟಿ ಮಾಡಿದ್ದ. ಮನುಷ್ಯರಿಗೆ ಮಾತ್ರ ಅಲ್ಲ, ಈ ಪ್ರಾಣಿಗಳಿಗೂ ಸಹ ಇವರು ಈ ಥರ ಗೌರವ ಮಾಡ್ತಾರೆ. ಬಹುಮಾನ ಕೊಟ್ಟು ರೆಕಗ್ನೈಸ್ ಮಾಡಿ ಕರೆದು ಈ ಥರ ತುಂಬ ಆರ್ಗನೈಸ್ ಮಾಡೋದು ತುಂಬ ಕಷ್ಟ. ಆ್ಯಕ್ಚುಲಿ ಸ್ಪೆಷಲಿ ಆ್ಯನಿಮಲ್ಸ್ನ ಒಂದು ಇದರಲ್ಲಿ ಇಡೋಕ್ಕಂತೂ ತುಂಬಾ ಕಷ್ಟ. ಬಟ್ ಆದರೂ ಸಹ ಈ ಕಷ್ಟ ತಗೊಂಡು ಆರ್ಗನೈಸ್ ಮಾಡೋದ್ರಂತೂ ಸೆಲ್ಯೂಟ್ ನನ್ನ ಕಡೆಯಿಂದ. ನವರಾತ್ರಿ ಸಂಭ್ರಮದಲ್ಲಿ ಗೊಂಬೆಗಳ ದರ್ಬಾರ್ ಕೂಡ ಜೋರಾಗಿದೆ. ಮನೆ ಮನೆಯಲ್ಲೂ ಬೊಂಬೆಗಳನ್ನ ಕೂರಿಸಿ ನವರಾತ್ರಿಯನ್ನ ಆಚರಣೆ ಮಾಡ್ತಿದ್ದಾರೆ. ಮೈಸೂರಿನ ಶಕ್ತಿ ನಗರದ ಸುಬ್ಬಣ್ಣ ನಿವಾಸದಲ್ಲಿ ಬೊಂಬೆ ದಸರಾ ಆಚರಣೆ ಮಾಡಿದ್ದಾರೆ. ನಾನೊಂದು 15 ವರ್ಷದಿಂದ ಕೂರಿಸ್ತಾ ಇದ್ದೀನಿ ಬೊಂಬೆ. ನಮ್ಮಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಮನೆಯಲ್ಲಿ ಆಚರಿಸ್ತಾ ಇದ್ರು. ಪ್ರತಿ ವರ್ಷನೂ ಆಚರಿಸ್ತಾ ಇದ್ರು. ತುಂಬ ಬೊಂಬೆಗಳು ಕೂರಿಸ್ತಿದ್ರು.
ವರ್ಷನೂ ಕಲೆಕ್ಷನ್ ಮಾಡ್ತಾಯಿದ್ರು. ಅದನ್ನು ಅವರ ಒಂದು ಮೋಟಿವೇಶನಿಂದ ನಾನು ಇಷ್ಟೆಲ್ಲ ಮಾಡ್ತಿರೋದು. ಒಟ್ನಲ್ಲಿ ವಿಶ್ವವಿಖ್ಯಾತ ದಸರಾ ಸಂಭ್ರಮ ಮನೆ ಮಾಡಿದ್ದು ಜಗಮಗಿಸುವಂತಹ ಲೈಟ್ಸ್ ಜೊತೆ ಹೆಜ್ಜೆ ಹಾಕ್ತಾ ಜನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಅವರೆಲ್ಲ ಕಾಲೇಜು ಚಲುವೆಯರು. ಹಬ್ಬದ ಸಂಭ್ರಮದಲ್ಲಿ ಬುಲೆಟ್ ಬೈಕ್ ಏರಿ ಮಿರಮಿರ ಮಿಂಚಿದ್ದಾರೆ. ನೆರೆದವರು ಕಣ್ ಬಿಟ್ಕೊಂಡು ನೋಡುವಂತೆ ಡ್ಯಾನ್ಸ್ ಮಾಡಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಸುಮ್ನೆ ಹೇಳಿಲ್ಲ ಬಿಡಿ. ಮನೆಯಲ್ಲಿ ಕೆಲ್ಸ ಮಾಡೋಕ್ಕೂ ಸೈ, ಹೊರಗಡೆ ದುಡಿಯೋಕ್ಕೂ ಸೈ. ಇನ್ನು ಬೈಕ್ ಓಡಿಸೋ ವಿಷಯಕ್ಕೆ ಬಂದ್ರೆ ಯಾರಿಗೂ ಕಮ್ಮಿ ಇಲ್ಲ ಅಂತಾರೆ. ಪ್ಯಾಂಟು ಶರ್ಟು ಬಿಟ್ಟು ಸೀರೆ ಉಟ್ಟು ಜಡೆಗೆ ಹೂ ಮುಡಿದು ಬೈಕ್ ಏರಿದ್ರೆ ಮುಗ್ದೇ ಹೋಯ್ತು. ನೋಡೋಕೆ ಕಣ್ಣಿಗೊಂಥರ ಹಬ್ಬ. ಅದ್ರಲ್ಲೂ ಕರುನಾಡಿನಲ್ಲಿ ದಸರಾ ಸಂಭ್ರಮ ಮುಗಿಲು ಮುಟ್ಟಿದೆ. ಜಿಲ್ಲೆಯಲ್ಲಿ ನವರಾತ್ರಿ ವೈಭವ ಮನಸೂರೆಗೊಂಡಿದೆ. ಹೀಗಾಗಿಯೇ ಮಹಿಳಾ ಮಣಿಗಳು ಬೈಕ್ ರೈಡ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ತುಮಕೂರು ಜಿಲ್ಲಾಡಳಿತದಿಂದ ದಸರಾ ಆಚರಣೆ ಮಾಡಲಾಗಿದೆ. ಹೀಗಾಗಿಯೇ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಜಮ್ ಬುಲೆಟ್ ರೈಡ್ ಆಯೋಜನೆ ಮಾಡಲಾಗಿತ್ತು. ನೂರಾರು ಮಹಿಳೆಯರು, ಕಾಲೇಜು ವಿದ್ಯಾರ್ಥಿನಿಯರು ಕೂಲಿಂಗ್ ಗ್ಲಾಸ್ ಹಾಕಿ ಬುಲೆಟ್ ಏರಿ ಮಿಂಚಿದ್ದಾರೆ. ಛತ್ರವೃತ್ತ, ಟೌನ್ ಹಾಲ್ ಮತ್ತು ಕಾಲ್ಟೆಕ್ಸ್, ಗುಬ್ಬಿ ಗೇಟ್ ವರೆಗೆ ರೌಂಡ್ಸ್ ಹಾಕಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಮಹಿಳಾ ಮಣಿಗಳ ಬೈಕ್ ರೈಡ್ ಜೋರಾಗಿತ್ತು. ವಿಜಯದಶಮಿ ಹಿನ್ನೆಲೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಓಡಿಸಿದ್ದಾರೆ. ಕೇಸರಿ ಪೇಟ, ಧ್ವಜ ಹಾಗೂ ಕೇಸರಿ ಶಾಲು ಧರಿಸಿ ಬೈಕ್ ಏರಿದ ಮಹಿಳೆಯರು ಮಸ್ತ್ ರೌಂಡ್ಸ್ ಹಾಕಿದ್ದಾರೆ. ದಸರಾ ಶುರುವಾದ್ರೆ ಮನರಂಜನೆ ಕಾರ್ಯಕ್ರಮಗಳಿಗೇನೂ ಕಮ್ಮಿ ಇಲ್ಲ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮಹಿಳಾ ದಸರಾ ಆಚರಿಸಿದ್ದಾರೆ. ಹುಲಿ ಡ್ಯಾನ್ಸ್ಗೆ ಯುವತಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಜೊತೆಗೆ ಮಳೆಯಲ್ಲಿ ಯುವಕ ಯುವತಿಯರು ಡ್ಯಾನ್ಸ್ ಮಾಡಿದ್ದು ಕೆಸರುಗದ್ದೆ ಸ್ಪರ್ಧೆಯಲ್ಲಿ ಮಿಂದೆದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್. ಮಕ್ಕಳು, ವಯಸ್ಕರು, ಪೋಷಕರು ಭಾಗಿ. ವಿಜೇತರಿಗೆ ಬಹುಮಾನ ವಿತರಣೆ. ನ್ಯೂಸ್ 18ನ ಆರೋಗ್ಯ ಕಾಳಜಿಗೆ ಮೆಚ್ಚುಗೆ. ಕೆರೆಯಲ್ಲಿ ಬಲೆ ಬಿಡಲು ಹೋಗಿ ದುರಂತ. ನೀರಲ್ಲಿ ಮುಳುಗಿ ಇಬ್ಬರು ದುರ್ಮರಣ. ಬೆಂಗಳೂರಿನ ಹೆಸರಘಟ್ಟ ಕೆರೆಯಲ್ಲಿ ಘಟನೆ. ಹಳ್ಳದಲ್ಲಿ ಕಾಲು ಜಾರಿ ಬಿದ್ದು ಮಗು ಸಾವು. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ನಗರಸಭೆಯವರ ನಿರ್ಲಕ್ಷ್ಯಕ್ಕೆ ಕೊಪ್ಪಳದ ಸಾರ್ವಜನಿಕರ ಆಕ್ರೋಶ. ದಾವಣಗೆರೆಯ ಮಟ್ಟಿಕಲ್ ಬಳಿ ಮಚ್ಚಿಡಿದು ಹುಚ್ಚಾಟ. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದವ ಲಾಕ್. ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಂದಾರ್.